ಸಮಟೈಮ್ಸ್ ನನಗೆ ಏನ್ಸುತ್ತೆ ಅಂದ್ರೆ ನಮ್ಮ ಸ್ಪೋರ್ಟ್ಸ್ ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲ್ಲ ನಮ್ಮ ಅಥ್ಲೀಟ್ಗಳು ಅಂದ್ರೆ ಬಿಕಾಸ್ ಆಫ್ ಕೋಚಸ್, ಬಿಕಾಸ್ ಆಫ್ ಫೆಡರೇಷನ್, ಬಿಕಾಸ್ ಆಫ್ ಆರ್ಗನೈಸರ್ಸ್ ಹೂ ನೋ ವಾಟ್ ಈಸ್ ಹ್ಯಾಪನಿಂಗ್. ಅಂದ್ರೆ ನಾವು ಕೋಚಸ್ ಆಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀವಿ, ಅಥ್ಲೀಟ್ಸ್ ನ ರೈಟ್ ವೇ ಅಲ್ಲಿ ಗೈಡ್ ಮಾಡಬೇಕು. 10 years ಬ್ಯಾಕ್ ನನಗೊಂದು ಮೆಸೇಜ್ ಬರುತ್ತೆ, ಆ ಹುಡುಗ ಒಂದು ಟ್ಯಾಬ್ಲೆಟ್ ಫೋಟೋ ಗಳಿಸ್ತಾನೆ, ಅದು ಓರಲ್ ಸ್ಟೆರಾಯ್ಡ್ ಆಯ್ತಾ, ಅನಬೋಲಿಕ್ಸ್. ಸೊ ಇಟ್ಸ್ ನಾಟ್ ಅಬೌಟ್ ಇಂಜೆಕ್ಟಬಲ್ಸ್ ಒಂದೇ ಅಲ್ಲ ಸ್ಟೆರಾಯ್ಡ್ಸ್ ಅಂದ್ರೆ, ಓರಲ್ ಸ್ಟೆರಾಯ್ಡ್ಸ್ ಇರುತ್ತೆ. ನಿಮಗೆ ನಿಮ್ ಕೋಚ್ ಏನಾದ್ರು ಪೌಡರ್ ಫಾರ್ಮೆಟ್ ಅಲ್ಲಿ ಯಾವ ತರ ವೇ ಅಲ್ಲಿ ಕೊಟ್ರೆ, ಲೈಕ್ ಅದನ್ನ ವೇ ಪ್ರೋಟೀನ್ ಅಲ್ಲಿ ಮಿಕ್ಸ್ ಮಾಡ್ಕೋ ಅಥವಾ ಕ್ರಿಯೇಟಿನ್ ಅಲ್ಲಿ ಮಿಕ್ಸ್ ಮಾಡ್ಕೋ ಅಥವಾ ಪ್ರೀ ವರ್ಕೌಟ್ ಆಗಿ ಮಿಕ್ಸ್ ಮಾಡ್ಕೊಂಡು ತಗೋ ಅಂತ ಕೊಟ್ರೆ, ಬಿ ಕೇರ್ಫುಲ್. ಒಂದ್ 4 ಪ್ರಶ್ನೆ ಕೇಳಿ, ಏನ್ ಕೊಡ್ತಾ ಇದಾರೆ, ಏನ್ ಬಿಡ್ತಿದ್ದಾರೆ ಅಂತ. ಯಾಕೆಂದ್ರೆ ನೀವು ಇನ್ನೋಸೆಂಟ್ ಇರ್ತೀರಾ ಅಥ್ಲೀಟ್ಸ್, ನಿಮ್ಗೆ ಏನು ಗೊತ್ತಿರಲ್ಲ. ಬಟ್ ನಿಮ್ ಕೋಚಸ್ ಕೊಟ್ಟ ಮೇಲೆ ನಿಮ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಬಿಕಾಸ್ ಆಫ್ ದಟ್ ಅನಾಬೋಲಿಕ್ ಓರಲ್ ಸ್ಟೆರಾಯ್ಡ್. ಅದು ಕೂಡ ಸ್ಟೆರಾಯ್ಡ್, ಅದು ಕೂಡ ಬ್ಯಾನ್ ಸಬ್ಸ್ಟೆನ್ಸ್, ನೀವು ಯೂಸ್ ಮಾಡಂಗಿಲ್ಲ. ಬಿಕಾಸ್ ಇದು ರಿಯಲ್ ಇನ್ಸಿಡೆಂಟ್ ನನ್ನ ಹತ್ರ ಆಗಿದ್ದು. ನನಗೊಬ್ಬ ಅಥ್ಲೀಟ್ ಕೇಳಿದ್ದು, ಅವಾಗಲೇ ಶಾಕ್ ಆಯ್ತು ನನಗೆ, ಹೇಗೆ ಕೆಲವೊಂದು ಪವರ್ ಲಿಫ್ಟರ್ಸ್ ಟ್ರೈನ್ ಮಾಡ್ತಾರೆ ವಿತ್ ದ ಹೆಲ್ಪ್ ಆಫ್ ಓರಲ್ ಸ್ಟೆರಾಯ್ಡ್ಸ್. ಓಕೆ ಹೇಳಿದ್ದು, ನೀವು ಕೋಚ್, ನೀವು ನಿಮ್ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಲೋಕಲ್ ಶೋಸ್, ಡಿಸ್ಟ್ರಿಕ್ಟ್, ತಾಲೂಕು, ಸ್ಟೇಟ್ಸ್ ಲೆವೆಲ್ ಅಲ್ಲೇ ಅವರಿಗೆ ಸ್ಟೆರಾಯ್ಡ್ ಅಬ್ಯೂಸ್ ಹೇಳ್ಕೊಡ್ತಾರೆ, ಸ್ಟೆರಾಯ್ಡ್ ಅಬ್ಯೂಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹಾಗೆ ಮಾಡಿದ್ರೆ ಅವ್ರು ನ್ಯಾಷನಲ್ಸ್ ವಿನ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಹೋಗಕ್ಕಾಗಲ್ಲ. ಯಾಕೆಂದ್ರೆ ನಾಯಿ ಹೊಡೆದಂಗ್ ಹೊಡಿದಾರಲ್ಲಿ ಇನ್ ಕೇಸ್ ಸಿಗಾಕೊಂಡ್ರೆ. ಸೊ ಆ ಭಯನೂ ಇರುತ್ತೆ ಅವರಿಗೆ, ಯಾಕಂದ್ರೆ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಮಾಡಿರಲ್ಲ. ಪ್ಲಸ್ ಸ್ಟೆರಾಯ್ಡ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಅವ್ರ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ ಸ್ಟೇ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನಿಮಗೆ ಲೈಫ್ ಲಾಂಗ್ ಕಾಪಾಡೋದು.